ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಈ ಒಂದು ರಹಸ್ಯ ಬಯಲು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ನಾನು ಇವತ್ತು ಈ ಒಂದು ರಹಸ್ಯ ಬಯಲು ಕಾರ್ಯಕ್ರಮದಲ್ಲಿ ಮತ್ತೊಂದು ರಹಸ್ಯದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಜ್ಯೋತಿಷ್ಯ ಮತ್ತು ಜ್ಯೋತಿಷ್ಯ ಒಳಗೆ ಬರ್ತಕ್ಕಂಥ ಭವಿಷ್ಯ ಅಂತಕ್ಕಂಥದ್ದು ನಿಜಾನ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲದಾಗಿ ಜ್ಯೋತಿಷ್ಯ ಅಂದರೆ ಏನು ಅಥವಾ ಭವಿಷ್ಯ ಅಂದರೆ ಏನು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಪದವಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದೋ ಒಬ್ಬ ವ್ಯಕ್ತಿ ತಾನು ದುಡು ತಿನ್ನುವುದಕ್ಕೆ ಆಗದೇ ಇದ್ದಾಗ ಸ್ವಾರ್ಥದ ಮನಸ್ಥಿತಿಯಿಂದ, ಸ್ವಾರ್ಥದ ಮನೋಭಾವನೆಯಿಂದ ಈ ಜ್ಯೋತಿಷ್ಯ ಅಂತಕ್ಕಂಥ ಒಂದು ಪಟ್ಟವನ್ನು ಕಟ್ಟಿಕೊಂಡು ನಾನು ಭವಿಷ್ಯ ಹೇಳ್ತೀನಿ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೀನಿ, ನನ್ನ ಬಳಿ ಬನ್ನಿ ಅಂತೇಳಿ ಕರೆಸ್ಕೊಂಡು ಸಾವಿರಾರು ರೂಪಾಯಿ ಹಣವನ್ನು ಲೂಟಿ ಮಾಡುವಂತಹ ಕೆಲವು ಜ್ಯೋತಿಷ್ಯಗಳು, ಕೆಲವು ಸ್ವಾಮಿಗಳು ನಮ್ಮ ಸಮಾಜದಲ್ಲಿ ಸುತ್ತಮುತ್ತ ಇದ್ದಾರೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಜ್ಯೋತಿಷ್ಯ ಅಂತಂದರೆ ಭವಿಷ್ಯ ಹೇಳ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಇನ್ನೊಬ್ಬರ ಒಂದು ಜೀವನದ ಒಂದು ಏನಪ್ಪ ಅಂತಂದರೆ ಆಗು ಹೋಗುಗಳನ್ನು ಮುಂಚಿತವಾಗೇ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಅಂತ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ವೈಜ್ಞಾನಿಕವಾಗಿ ಯಾರ ಭವಿಷ್ಯ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾರ ಭವಿಷ್ಯ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ. ಈ ಜ್ಯೋತಿಷ್ಯ ಅಥವಾ ಭವಿಷ್ಯ ಅಂತಕ್ಕಂಥದ್ದು ಶುದ್ಧ ಸುಳ್ಳು. ಇಂಥ ಒಂದು ಜ್ಯೋತಿಷ್ಯ ಭವಿಷ್ಯವನ್ನು ಯಾರು ಕೂಡ ನಂಬಬಾರ್ದು. ಯಾವುದೇ ಒಂದು ಕಷ್ಟ ಸಮಸ್ಯೆಗಳು ಬಂದರೂ ಕೂಡ ನಮ್ಮ ಜೀವನದಲ್ಲಿ ನಾವೇ ಧೈರ್ಯವಾಗಿ ಸದೃಢ ಮನಸ್ಸಿನಿಂದ ಎದುರಿಸ್ಕೊಂಡು ನಾವು ಮುಂದೆ ಸಾಗಬೇಕಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕೇವಲ ಅವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಒಂದು ಜೀವನೋಪಾಯಕ್ಕಾಗಿ ತಮ್ಮ ಜೀವನ ನಡೆಸ್ಬೇಕಂತ ಹೇಳ್ಬಿಟ್ಟು ಕಷ್ಟಪಟ್ಟು ದುಡ್ಡು ತಿನ್ನುವುದಕ್ಕೆ ಆಗದೇ ಇದ್ದಾಗ ಈ ರೀತಿಯಲ್ಲಿ ಒಂದಿಷ್ಟು ಏನಪ್ಪ ಅಂತಂದರೆ ವಿದ್ಯೆಯನ್ನು ಕಲಿತುಕೊಂಡು ಜ್ಯೋತಿಷ್ಯ ಅಂತಕ್ಕಂಥ ಪಟ್ಟವನ್ನು ಕಟ್ಟಿಕೊಂಡು ನಾನು ಭವಿಷ್ಯ ಹೇಳ್ತೀನಿ ಅಂತೇಳಿ ಜನರ ಭವಿಷ್ಯವನ್ನು ಹೇಳೋದ್ರ ಮುಖಾಂತರವಾಗಿ ಸಾವಿರ ರೂಪಾಯಿ ಹಣವನ್ನು ಲೂಟಿ ಮಾಡಿಕೊಂಡು ಇವತ್ತು ದೊಡ್ಡ ದೊಡ್ಡ ಆಸ್ತಿಯನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಇವತ್ತು ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿದ್ದಾರೆ, ದೊಡ್ಡ ದೊಡ್ಡ ಮನೆಗಳಲ್ಲಿದ್ದಾರೆ, ದೊಡ್ಡ ದೊಡ್ಡ ಆಸ್ತಿಯನ್ನು ಮಾಡಿದ್ದಾರೆ. ಆದರೆ ಜ್ಯೋತಿಷ್ಯವನ್ನು ಅಥವಾ ಭವಿಷ್ಯವನ್ನು ಕೇಳಿರುವಂತಹ ಜನರು ಏನಪ್ಪ ಅಂತಂದರೆ ಇವತ್ತು ನಡು ಬೀದಿಯಲ್ಲಿದ್ದಾರೆ, ಒಂದು ಏನಪ್ಪ ಅಂತಂದರೆ ಬಡತನದಲ್ಲಿದ್ದಾರೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಸ್ನೇಹಿತರೆ. ಯಾರ ಭವಿಷ್ಯ ಯಾರು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ತಮ್ಮ ಭವಿಷ್ಯ ತಮಗೆ ಗೊತ್ತಿರೋದಿಲ್ಲ, ಇನ್ನೊಬ್ಬರ ಭವಿಷ್ಯ ಹೇಳ್ತೀನಿ, ಜ್ಯೋತಿಷ್ಯ ಹೇಳ್ತೀನಿ ಅಂತೇಳಿ ನಂಬಿಸಿ ನಮ್ಮಿಂದ ಸಾವಿರ ರೂಪಾಯಿ ಹಣವನ್ನು ಲೂಟಿ ಮಾಡ್ತಾರೆ ಸ್ನೇಹಿತರೆ. ಇವತ್ತು ಮನುಷ್ಯ ಅಂತಂದ ಮೇಲೆ ಕಷ್ಟ ಸುಖಗಳು ಇದ್ದೇ ಇರ್ತವೆ ಸ್ನೇಹಿತರೆ. ಕಷ್ಟ ಬಂದಿದೆ ಅಂತೇಳಿ ಕುಗ್ಗೋದಾಗಲಿ, ಸುಖ ಬಂದಿದೆ ಸಂತೋಷ ಆಗಿದೆ ಅಂತೇಳಿ ಹಿಗ್ಗೋದಾಗಲಿ ಇದು ಯಾವುದು ಕೂಡ ಆಗಬಾರ್ದು. ಸಮಾನವಾಗಿ ಕಷ್ಟನ ಬರಲಿ, ಸುಖನ ಬರಲಿ, ಏನೇ ಸಮಸ್ಯೆ ಬಂದರೂ ಕೂಡ, ಏನೇ ಪ್ರಾಬ್ಲಮ್ ಬಂದರೂ ಕೂಡ ಒಂದೇ ರೀತಿಯಲ್ಲಿ ಸಮಾನ ಬಿಂದುವಿನಲ್ಲಿ ಇದ್ದುಕೊಂಡು ಸಮಾನವಾಗಿ ಅವುಗಳನ್ನು ನಾವು ನಮ್ಮಿಂದ ಎಷ್ಟು ಸಾಧ್ಯವಾದಷ್ಟು ನಾವು ಏನಪ್ಪ ಅಂದರೆ ಆ ಸಮಸ್ಯೆಗಳನ್ನು ಎದುರಿಸ್ಕೊಂಡು ನಾವು ಮುಂದೆ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಒಂದು ಜ್ಯೋತಿಷ್ಯ ಭವಿಷ್ಯ ಅಂತಕ್ಕಂಥದ್ದು ಶುದ್ಧ ಸುಳ್ಳು. ಸೊ ಇದು ನಡೆಯೋಕ್ಕೆ ಸಾಧ್ಯ ಇಲ್ಲ, ಇದು ನಿಜ ಆಗೋಕ್ಕೆ ಸಾಧ್ಯ ಇಲ್ಲ. ಕೇವಲ ಅವರು ಹಣದ ಆಸೆಗಾಗಿ, ದುಡ್ಡಿನ ಆಸೆಗಾಗಿ ಈ ರೀತಿ ನಮ್ಮ ಜನಗಳಿಗೆ ನಮಗೆ ಮೋಸ ಮಾಡ್ತಾರೆ ಸ್ನೇಹಿತರೆ. ಅಂಥವ್ರನ್ನ ಯಾರು ಕೂಡ ನಂಬಬಾರ್ದು. ನಮ್ಮ ಜೀವನ ನಮ್ಮ ಕೈಯಲ್ಲಿ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ. ನಾವೇ ನಮ್ಮ ಭವಿಷ್ಯವನ್ನು ರೂಪಿಸಿಕೊಂಡು ನಾವು ಮುಂದೆ ಸಾಗೋಣ ಅಂತಕ್ಕಂಥ ಮಾತು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದರೆ ಎಲ್ಲರೂ ನಮಸ್ಕಾರ.